ಸ್ನೇಹಿತರೆ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯ ಹೀರೋನ ಇಂಟರ್ವ್ಯೂ ಮಾಡೋಣ ಬಂದಿದ್ದೀನಿ. ನಮ್ಮ ಎಜುಕೇಷನ್ ವಿಭಾಗದಲ್ಲಿ ಬಹಳ ಹೆಸರು, ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 6ನೇ ರ್ಯಾಂಕ್ ತೆಗೆದುಕೊಂಡಿರ್ತಕ್ಕಂತಹ ನಮ್ಮ ಮಣ್ಣಿನ ಹುಡುಗ ಆದಿತ್ಯನ ಇಂಟರ್ವ್ಯೂ ಮಾಡೋಕ್ಕೆ ಏನು ಅಂತಂದರೆ, ಹಳ್ಳಿ ಹುಡುಗ, ಹಳ್ಳಿ ಶಾಲೆಯಲ್ಲೇ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಮುಗಿಸಿ ಕಾಲೇಜು ಶಿಕ್ಷಣವೂ ಕೂಡ ಹಳ್ಳಿನಲ್ಲೇ ಓದಿ ಜಿಲ್ಲಾ ಮಟ್ಟದಲ್ಲಿ PCMBನಲ್ಲಿ ಫಸ್ಟ್ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 6ನೇ ರ್ಯಾಂಕ್ ತಗೊಂಡಿರೋದು ಅದು ಬಹಳ ದೊಡ್ಡ ವಿಚಾರ. ಈ ಆದಿತ್ಯ ಇಂಟರ್ವ್ಯೂ ಮಾಡೋದು ಉದ್ದೇಶದ ಜೊತೆಗೆ ಈ ವಿದ್ಯಾವರ್ಧಿ ಶಾಲೆನೂ ಕೂಡ, ವಿದ್ಯಾವರ್ಧಿ ಶಾಲೆ ಈಗ ರೀಸೆಂಟ್ ಆಗಿ ಪದವಿ ಪೂರ್ವ ಶಿಕ್ಷಣವನ್ನು ಆರಂಭ ಮಾಡಿದೆ. ಗ್ರಾಮೀಣ ಭಾಗದಲ್ಲಿ ಇದುವರೆಗೂ ಕೂಡ SLC ವರೆಗೂ LKG ಇಂದ SLC ವರೆಗೂ ಶಿಕ್ಷಣ ಕೊಡ್ತಾ ಇತ್ತು. ಈಗ ವಿದ್ಯಾವರ್ಧಿ ಇಂಟರ್ನ್ಯಾಷನಲ್ ಶಾಲೆ ವಿದ್ಯಾವರ್ಧಿ ಪದವಿ ಪೂರ್ವ ಕಾಲೇಜು ಕೂಡ ಆರಂಭ ಮಾಡಿದೆ. ಈ ಶಾಲೆಯ ಕಾರ್ಯದರ್ಶಿಯಾದಂತಹ ಕವಿತಾ ಕಿರಣ್ ಕುಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡಬೇಕು ಅಂತ ಅನಿಸಿ ಈ ಒಂದು ಸಂದರ್ಭದಲ್ಲಿ ಆದಿತ್ಯ ಮತ್ತೆ ಕವಿತಾ ಕಿರಣ್ ಕುಮಾರ್ ಅವರು ಇಬ್ಬರನ್ನೂ ಕೂಡ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಮತ್ತು ನಾವು ಎಲ್ಲ ಏನು ಈ ಭಾಗದ ಶಿಕ್ಷಣ ಕಲಿಕಾಸಕ್ತಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೇಡಮ್ಗೆ ಹಾಗೂ ಆದಿತ್ಯ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಆದಿತ್ಯ. ನಮ್ಮ ಭಾಗದ ಈಗ ಎಜುಕೇಶನ್ ವಿಭಾಗದಲ್ಲಿ ಹೀರೋ ಆದಿತ್ಯ. ನಿಮ್ಮ ಶಾಲೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಲ್ಲಿ ಏನೇನು ಸೌಲಭ್ಯ ಕೊಡೋಕೆ ಸಾಧ್ಯ, ಈ ಆದಿತ್ಯ ರ್ಯಾಂಕ್ ದೃಷ್ಟಿಯಲ್ಲಿ ನಿಮ್ಮ ಶಾಲೆಯ ಪಾತ್ರ ಏನು ಅಂತ ನನಗೆ ಬೇಕಾಗಿತ್ತು ಮೇಡಮ್, ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ ಕಿರಣ್, ಓದಿನಲ್ಲಿ ತುಂಬಾ ಆಸಕ್ತಿ ಇರುವಂತಹ ವಿದ್ಯಾರ್ಥಿ ಸಿಕ್ಕಿದ ಹಾಗೆ ಅವರ ದಾಹವನ್ನ ತೀರಿಸೋದಕ್ಕೆ ನಮ್ಮ ಕಾಲೇಜಿನ ಲೆಕ್ಚರರ್ಸ್ಗಳು ಕೂಡ ತಯಾರಾಗಿದ್ರು. ಹಾಗೆ ಅವನ ವಿದ್ಯೆಗೆ ಏನೆಲ್ಲ ಸಲಕರಣೆಗಳು ಬೇಕು ಅದನ್ನೆಲ್ಲ ಪೂರೈಸೋದಕ್ಕೆ ನಾವು ರೆಡಿ ಇದ್ವಿ. ಅವನು ಕಾಲೇಜಿನ ಮುಗಿಸ್ಕೊಂಡು ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕೂಡ ಅವನಿಗೆ ಒಂದು ಕಲಿಕೆಗೆ ಪೂರಕವಾದಂತಹ ಒಂದು ವ್ಯವಸ್ಥೆಯನ್ನು ಕೊಡಲಿಕ್ಕೆ ಅವನ ತಂದೆ ತಾಯಿಯರು ಕೂಡ ಅಷ್ಟೇ ಶ್ರಮವನ್ನು ಕೊಟ್ಟರು. ಈ ಎಲ್ಲರ ಒಂದು ಸಹಕಾರದಿಂದ ಆದಿತ್ಯ ಒಂದು ಒಳ್ಳೆಯ ರ್ಯಾಂಕ್ ತಂದುಕೊಟ್ಟ ಶಾಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂತೋಷ ಮೇಡಮ್. ಆದಿತ್ಯ ಶ್ರಮ ಇದೆ ಅಂತ ಹೇಳಿದ್ರಲ್ಲಿ ಅದು ದೊಡ್ಡ ವಿಚಾರ. ಅದು ಆ ಕಾಲೇಜುಗಳು, ಪಟ್ಟಣ ಪ್ರದೇಶದಲ್ಲಿರುವ ಕಾಲೇಜುಗಳು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ, ಅದು ಉಳಿಯಾರದಲ್ಲಿ ಇರತಕ್ಕಂಥ ಈ ಕಾಲೇಜುಗಳಲ್ಲಿ ವ್ಯತ್ಯಾಸ ಇವು. ಅದೇ ತರ ಎಜುಕೇಶನ್ ಇಲ್ಲಿ ಸಿಗ್ತದೋ ಆ ಮಾಹಿತಿ ಬೇಕು ನನಗೆ ಮೇಡಮ್. ನೀವು ತುಂಬಾ ಉತ್ತಮವಾದಂತಹ ಒಂದು ಪ್ರಶ್ನೆನ ಕೇಳಿದ್ರಿ ಕಿರಣ್. ನಾವು ಇಲ್ಲಿ ನಾನು ಮಾತ್ರ ಸುಮಾರು ಸತಿ ಹಂಚ್ಕೊಂಡಿದ್ದೀನಿ. ಇಲ್ಲಿ ಕಾಲೇಜನ್ನ ಪ್ರಾರಂಭ ಮಾಡಿದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾಗದ ಮಕ್ಕಳು ನಮ್ಮಲ್ಲೇ ಓದ್ಲಿ. ಅಂದ್ರೆ ಇಲ್ಲಿ 100 ಜನ ಮಕ್ಕಳು ಇಲ್ಲಿಂದ ಪಟ್ಟಣಕ್ಕೆ ಅಂದ್ರೆ ಬೆಂಗಳೂರು, ತುಮಕೂರು ಇಂಥ ಕಡೆ ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಆಗಿದ್ರೆ ಅವ್ರಿಗೆ CET ಮತ್ತೆ ನೀಟ್ ಕೋಚಿಂಗ್ ಇಲ್ಲಿ ಸಿಗ್ತಿರ್ಲಿಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವರು ಬೇರೆ ಕಡೆ ಹೋಗ್ತಾ ಇದ್ರು. ಯಾಕೆ ನಾವು ಆ ಒಂದು ಕೋಚಿಂಗ್ ಅನ್ನ ನಮ್ಮಲ್ಲೇ ಕೊಟ್ರೆ 100 ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ 10th ಆದ ನಂತರ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅನೇಕ ಬದಲಾವಣೆಗಳಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಮಗುನ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ದೂರದ ಊರಿಗೆ ಕರ್ಕೊಂಡೋಗಿ 200-300 ಕಿಲೋಮೀಟರ್ ದೂರದ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಮಾನಸಿಕವಾಗಿ ಕೂಡ ಅವ್ರು ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಾರೆ. ಅಂತ ಸಂದರ್ಭದಲ್ಲಿ ನಾವಿಲ್ಲಿ ಪೋಷಕರು ಹೇಗೆ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ? ಇಲ್ಲಿಂದ ಮತ್ತೆ ಅಷ್ಟು ದೂರ ಓಡೋಗ್ಬೇಕು, ಮತ್ತೆ ಹಬ್ಬ ಹರಿದಿನಗಳು ಬಂತು ಅಲ್ಲಿಂದ ಮತ್ತೆ ಕರ್ಕೊಂಡು ಬರಬೇಕು. ಈ ಎಲ್ಲ ಜಂಜಾಟಗಳನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಯಾಕೆ ದೂರದಿಂದ ಒಳ್ಳೆ ಲೆಕ್ಚರರ್ಸು, ನೀಟ್ ಕೋಚಿಂಗ್ ಮತ್ತೆ CET ಕೋಚಿಂಗ್ನ ಕೊಡ್ತಾ ಇರುವಂತಹ ಲೆಕ್ಚರರ್ಸು ಒಂದು 6 ಜನ ನಮ್ಮಲ್ಲಿಗೆ ಕರ್ಕೊಂಡು ಬಂದ್ರೆ 100 ಮಕ್ಕಳಿಗೆ ಅನುಕೂಲ ಆಗುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಾಲೇಜಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಯಿತು. ನಾವು ನಾರಾಯಣ ಕಾಲೇಜಿನಲ್ಲಿ 8ರಿಂದ 10 ವರ್ಷ ಸೀನಿಯರ್ ಲೆಕ್ಚರರ್ ಆಗಿ CET ನೀಟ್ ಕೋಚಿಂಗ್ ಕೊಡುವಂಥ ಲೆಕ್ಚರರ್ಸ್ನ ಕರ್ಕೊಂಡು ಬಂದ್ವಿ. ಅವರು ಕೂಡ ಅವ್ರಿಗೊಂದು ಸ್ವತಂತ್ರ ಕೊಟ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಪಾಠ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ರೀತಿ ತಗೊಂಡು ಹೋಗ್ಬೇಕು, ನಮ್ಮ ಪ್ಲಾನ್ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರಲ್ಲಿ ನಾವು ಮತ್ತೆ ಮಧ್ಯೆ ಹೋಗ್ಲಿಲ್ಲ. ಅವ್ರಿಗೆ ಸರಿ ನಿಮ್ಮ ಪ್ಲಾನ್ ಹೇಗಿದೆ, ನಿಮ್ಗೆ ಇಷ್ಟು ವರ್ಷದ್ದು 8ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಗಿದೆ ಅದನ್ನ ಒಂದ್ಸತಿ ಕೂತು ಪ್ಲಾನ್ ಮಾಡಿದ್ವಿ. ತಿಂಗಳ ಹೇಗೆ ತಗೊಂಡೋಗ್ಬೇಕು, ಪ್ರತಿ ವಾರ CET ಕೋಚಿಂಗ್ ಆಗಬೇಕು, ನೀಟ್ ಕೋಚಿಂಗ್ ಆಗಬೇಕು, ಹಾಗೆ ಬೋರ್ಡ್ ಕೋಚಿಂಗ್ ಆಗಬೇಕು. ಇದಕ್ಕೆ ಒಂದು ನೀಟಾಗಿ ನಾವು ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಬಿಟ್ವಿ. ಅವ್ರು ನೀಟಾಗಿ ಪ್ಲಾನ್ ಮಾಡಿ ನಮಗೆ ತಂದಿಟ್ರು. ಅದನ್ನ ಓಕೆ ಮಾಡಿದ್ವಿ. ಮತ್ತೆ ವಿದ್ಯಾರ್ಥಿಗಳು ಕೂಡ ನಮಗೆ ತುಂಬಾ ಉತ್ತಮವಾದಂಥ ವಿದ್ಯಾರ್ಥಿಗಳು ಸಿಕ್ಕಿದ್ದಾರೆ. ಅವರು ಎಷ್ಟು ಚೆಂದ ಅನ್ಸುತ್ತೆ ಅಂದ್ರೆ ಸ್ಕೂಲಿನ ಮಕ್ಕಳು ಇರಲ್ಲ, ಅಷ್ಟು ವಿಧೇಯರಾಗಿರ್ತಾರೆ. ಮೇಡಮ್ ಅದು
ಸಂತೋಷ. CET ಮತ್ತು NEET ಕೋಚಿಂಗು ಕೊಡ್ತಾ ಇರೋದು ಈಗ ಭವಿಷ್ಯದ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ CET ಮತ್ತು NEET ಕೋಚಿಂಗ್ ಅತ್ಯಗತ್ಯವಾಗಿ ಅವಶ್ಯಕವಾಗಿ ಬೇಕಾಗಿದೆ. ಆದರೆ ಸಾರ್ವಜನಿಕ ಚರ್ಚೆ ಏನಾಗ್ತಾ ಇದೆ ಅಂತಂದ್ರೆ CET ಮತ್ತು NEET ಕೋಚಿಂಗಿಗೆ ಸಪರೇಟ್ ಆಗಿ ನೀವು ಫೀಸ್ ಮಾಡ್ತಾ ಇದ್ದೀರಾ, ಮತ್ತೆ ಇದನ್ನ ಫಸ್ಟ್ ಇಯರ್ ಇಂದಲೇ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಸ್ವಲ್ಪ ಗೊಂದಲ ಇದೆ ಸಾರ್ವಜನಿಕ ವಲಯದಲ್ಲಿ. ನೀವೇ ಅದನ್ನ ಗೊಂದಲ ನಿವಾರಣೆ ಮಾಡೋದು? ಓಕೆ ಕಿರಣ್, ಅದು ಈಗ ಸಾಮಾನ್ಯವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಉಳಿಯಾರಲ್ಲಾದ್ರೆ 2 ಲಕ್ಷದಿಂದ 3 ಲಕ್ಷದ ತನಕ ಫೀಸ್ ಇರುತ್ತೆ. ಅದೇ ಈಗ ಏನ್ ಮಾಡ್ತೀರಾ, ಪೋಷಕರು ಇಲ್ಲಿಂದ ಕರ್ಕೊಂಡೋಗಿ ಬೇರೆ ಕಡೆ ಹೋದ್ರು ಅಂತಂದ್ರೆ 1 ವರ್ಷಕ್ಕೆ ಮಿನಿಮಮ್ 3 ಲಕ್ಷ ಫೀಸ್ ಇರುತ್ತೆ. ಅದು 2 ವರ್ಷಕ್ಕೆ 6 ಲಕ್ಷ ಆಗುತ್ತೆ. ಏನಾದ್ರು ಒಂದ್ಸತಿಗೆ ಸಿಗ್ಲಿಲ್ಲ ಅಂತಂದ್ರೆ ಲಾಂಗ್ ಟರ್ಮ್ ಅಂತ ಕಳಿಸ್ತಾರೆ. ಮತ್ತೆ 2 ರಿಂದ 4 ಲಕ್ಷ ತನಕನೂ ಕಾಲೇಜ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ಅಂದ್ರೆ 10 ಲಕ್ಷ ತನಕ ಖರ್ಚು ಮಾಡ್ತಾರೆ. ಆದ್ರೆ ಲಕ್ಷದ ಒಳಗೆ ನಮ್ಮ ಫೀಸ್ ಇದೆ. ಇಲ್ಲಿಗೆ ಬಂದ ಮೇಲೆ ಮುಗೀತು, ಮಗುಗೆ ಬೋರ್ಡ್ ಎಕ್ಸಾಮ್ ಇರ್ಬೋದು, CET NEET ಎಲ್ಲದನ್ನೂ ಸಹ ಕಲಿಸ್ತಾ ಇದ್ದೀವಿ. ಅಷ್ಟು ಚೆನ್ನಾಗಿದೆ ಪ್ಲಾನ್. ನಾನು ನಮ್ಮ ಪ್ಲಾನ್ ಹೇಳ್ದಂಗೆ ಆಗುತ್ತೆ ನಾನು ನೀವು ಪೂರ್ತಿ ವಿವರಿಸಿದ್ರೆ. ಆದ್ರೆ ನೀವು ಆದಿತ್ಯನಲ್ಲಿ ಕೇಳಿದ್ರೆ ಅವನು ಯಾವ ರೀತಿ ಆಯ್ತು ಅಂತಾನೆ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಿಮ್ಮ ಈ ಪ್ರಶ್ನೆಗೆ ಆದಿತ್ಯ ಸರಿಯಾದ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ. ನಾನು ಹೇಳೋದು ನಮ್ಮ ಪ್ಲಾನ್ ಆಗುತ್ತೆ, ಅದಾಗಲೇ ಎಕ್ಸಿಕ್ಯೂಟ್ ಆಗಿ ವರ್ಕ್ ಆಗಿರೋದ್ರಿಂದ ನೀವು ಆದಿತ್ಯನಲ್ಲಿ ಕೇಳೋದು ತುಂಬಾ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಓಕೆ ಮೇಡಮ್, ನಾನು ಕೂಡ ಆದಿತ್ಯನೇ ಈ ಬಗ್ಗೆ ವಿಚಾರಣೆ ಮಾಡಬೇಕು ಅಂತಾನೆ ಇಂಟರ್ವ್ಯೂ ಮಾಡಬೇಕು ಅಂತಾನೆ ಬಹಳ ಆಸಕ್ತಿ ಇದೆ ನನಗೆ. ಆದಿತ್ಯ ಬಗ್ಗೆ ಇದುವರೆಗೂ ನೀವೆಲ್ಲರಿಗೂ ಗೊತ್ತಾಗಿದೆ. ಎಲ್ಲ ಪತ್ರಿಕೆಗಳಲ್ಲಿ, ಟಿವಿ ಚಾನಲ್ಗಳಲ್ಲಿ ಕೂಡ ಆದಿತ್ಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದೆ. ಆದಿತ್ಯ ಈ ರ್ಯಾಂಕ್ ಬರೋದಕ್ಕೆ ಕಾರಣ ಏನು, ಹೇಗೆ ಅಂತ ಎಲ್ಲರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ. ಆದರೂ ಕೂಡ ಸಪರೇಟ್ ಆಗಿ ಈಗ ಇಂಟರ್ವ್ಯೂ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ, ಈ ಭಾಗದ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಕೆ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗ್ತದೆ ಅನ್ನೋದ್ರ ಜೊತೆಗೆ ವಿದ್ಯಾರ್ಥಿಗಳು ರ್ಯಾಂಕ್ ಬರೋದಕ್ಕೆ ಮತ್ತೇನೇನು ಪ್ಲಾನ್ಗಳನ್ನ ಆದಿತ್ಯ ಅಳವಡಿಸ್ಕೊಂಡಿದ್ದ ಅನ್ನೋದನ್ನು ಕೂಡ ಹೇಳಿಸಿ ಆ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಆದಿತ್ಯ ಕಡೆಯಿಂದ ಆಡ್ಸೋಣ ಅಂತಾನೆ ಈ ಒಂದು ಇಂಟರ್ವ್ಯೂ ಆಯೋಜನೆ ಮಾಡಿದ್ದೀವಿ. ಆದಿತ್ಯ, ಕಂಗ್ರಾಚುಲೇಷನ್. ನಮ್ಮ ಊರಿಗೆ ಮತ್ತೆ ಶಾಲೆಗೆ ಎಲ್ಲ ಈ ಭಾಗಕ್ಕೆ ಕೀರ್ತಿ ತಂದಿದ್ಯಾ. ಇದ್ರ ಬಗ್ಗೆ ಈಗಾಗಲೇ ಎಲ್ಲ ಪತ್ರಿಕೆಗಳು ನಿಮ್ಮ ಬಗ್ಗೆ ಬಹಳ ಪ್ರಶಂಸೆಯ ಲೇಖನಗಳು ಬಂದಿದೆ. ಆಮೇಲೆ ಟಿವಿ ಚಾನಲ್ ಕೂಡ ನಿಮ್ಮ ಬಗ್ಗೆ ಬಂದಿದೆ. ಆದ್ರೆ ನನಗೆ ಆಸಕ್ತಿ ಏನು ಅಂತಂದ್ರೆ, ಈಗ ನೀನು SSLC ನಲ್ಲೂ ಕೂಡ ಉತ್ತಮ ಅಂಕ ತಗೊಂಡಿದ್ದೆ. ಬೇರೆ ಪಟ್ಟಣ ಪ್ರದೇಶದಲ್ಲಿ ಕಾಲೇಜುಗಳಲ್ಲಿ ನೀನು ಸೇರಿ ಓದಬಹುದಾಗಿತ್ತು. ಆದ್ರೆ ವಿದ್ಯಾವಾರಿಧಿ ಶಾಲೆಯಲ್ಲಿ ಏಕೆ ನೀನು ಆಯ್ಕೆ ಮಾಡ್ಕೊಂಡೆ ಅಂತಂದ್ರೆ ನನಗೆ ಕುತೂಹಲ ಇದೆ. ದಯಮಾಡಿ ನಿನ್ನೆ ಹೇಳಬೇಕು, ಯಾಕೆ ವಿದ್ಯಾವಾರಿಧಿ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡೆ? ಈಗ ಬೇರೆ ಹತ್ರ ಎಲ್ಲ ಜಾಯಿನ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ಹಾಸ್ಟ್ಲಲ್ಲೆಲ್ಲ ಕೆಲವು ಹತ್ರ ಸಪ್ರೇಟ್ ರೂಮ್ಸ್ ಇರಲ್ಲ. ಆ ಟೈಮಲ್ಲಿ ಒಂದು ಹಾಲಲ್ಲಿ ಒಂದು 200-300 ಮೆಂಬರ್ಸು ಹಾಸ್ಟ್ಲಲ್ಲಿ ಇದ್ರು ಅಂತ ಅಂದರೆ ಎಲ್ಲರಿಗೂ ಒಂದೇ ಸಲ ಒಂದು ಬೆಂಚಸ್ ಹಾಕ್ಬಿಟ್ಟು ಓದಿಸ್ತಾರೆ ಸರ್. ಆ ಟೈಮಲ್ಲಿ ಏನೇ ಸೈಲೆಂಟ್ ಆಗಿದ್ರು ನಾವಿಲ್ಲಿ 10th ನಾವು ಸಪ್ರೇಟಾಗಿ ರೂಮಾಗಿ ಇಟ್ಕೊಂಡು ನಮಗೆ ಅಡ್ಜಸ್ಟ್ ಆಗೋದು ನಾವು ಓದಿರ್ತೀವಿ ಸರ್. ಅಲ್ಲಿ ಆ ಟೈಮಲ್ಲಿ ಓದೋ ಟೈಮಲ್ಲಿ ನಮಗೆ ಅಡ್ಜಸ್ಟ್ ಆಗ್ದಂಗೆ ಕೆಲವು ಆ ಟೈಮಲ್ಲಿ ಇರುತ್ತೆ. ನನಗೆ ಸೆಲ್ಫ್ ಸ್ಟಡಿ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಅಲ್ಲಿ ಸರಿ ಹೋಗಲ್ಲ ಅಂತ ಜಾಯಿನ್ ಆದೆ. ಇನ್ನೊಂದು ಏನಂತ ಅಂತಂದರೆ, ಇಲ್ಲಿ ನಮ್ಗೆ ಏನೋ ಡೌಟ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಲೆಕ್ಚರರ್ಸಿಗೆ ಕಾಲ್ ಮಾಡಿ ತಿಳ್ಕೊಬೋದು, ಅಥವಾ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಈಗೆಲ್ಲ ಸೋರ್ಸಸ್ ಸಿಗೋದ್ರಿಂದ ಆರಾಮಾಗಿ ತಿಳ್ಕೊಬೋದು. ಈಗ ಅಲ್ಲಿ ಅಂದರೆ ಈಗ ಅಷ್ಟೊಂದು ಜನ ಇರ್ತಾರೆ, ಈ ಲೆಕ್ಚರರ್ಸು ಇರಲ್ಲ. ಕಾಲೇಜಲ್ಲಿ ಅಂದರೆ ಎಲ್ಲ ಲೆಕ್ಚರರ್ಸು ಸಿಗ್ತಾರೆ. ನಮಗೆ ಮನೇಲಿ ಓದ್ಕೊಳ್ಳೋ ಟೈಮಲ್ಲಿ ಈಗ ಹಾಸ್ಟೆಲ್ ಇದ್ವಿ ಅಂತಂದರೆ ಎಲ್ಲ ಲೆಕ್ಚರರ್ಸ್ನು ಬಿಟ್ಟಿರಲ್ಲ. ಈಗ ಒಂದು 5 ಮೆಂಬರ್ಸ್ ಇದ್ರು ಅಂದರೆ ದಿನ ಒಬ್ಬೊಬ್ರು ಇರ್ತಾರೆ. ಈಗ ಒಂದು 5 ಸ್ಟೂಡೆಂಟ್ಸ್ ಅಥವಾ 10 ಸ್ಟೂಡೆಂಟ್ಸ್ ಬಂತು ಅಂತ ಅಂದರೆ ಈಗ ಒಬ್ರು ಲೆಕ್ಚರರ್ಸ್ ಹತ್ರ ಕೇಳಬೇಕು ಅಂದರೆ ಅಲ್ಲೇ ಒಂಥರ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ. ನಾವೀಗ ಡೌಟ್ ಕ್ಲಾರಿಫೈ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಆ ಥರ ನನಗೆ ಸರಿ ಹೋಗಲ್ಲ ಅಂತ. ಆಮೇಲೆ ಇಲ್ಲಿ ಕಾಲೇಜೆಲ್ಲ ಚೆನ್ನಾಗಿದೆ ಅಂತ ಎಲ್ಲ ಬಂದು ವಿಚಾರಿಸಿದ್ವಿ. ಆಮೇಲೆ ಈಗ ಔಟ್ಪುಟ್ ಆಗಿರೋ ವಯಸ್ಸೆಲ್ಲ ಚೆನ್ನಾಗಿದೆ, ಕಾಲೇಜೆಲ್ಲ ಚೆನ್ನಾಗಿದೆ ಅಂತಂದರೆ ನನಗೆ ಇಲ್ಲಿ ಸಿಕ್ಕಿದ್ರಿಂದ ನನಗೆ ಇಲ್ಲಿ ಸೇರಿದ್ದು ಉಪಯೋಗ ಆಯಿತು. ನಿಮ್ಮ ನಿರೀಕ್ಷೆಯಿಂದ ವಿದ್ಯಾವಾರಿಧಿ ಶಾಲೆಗೆ ಸೇರ್ಕೊಂಡೆ. ಶಾಲೆ ಎಜುಕೇಷನ್ ಬಗ್ಗೆ ನನಗೆ ಬೇಕಾಗಿದೆ. ನನಗೆ ಈಗ PCMB ಕಾಣಿದೆಯಾ, ಲ್ಯಾಬ್ ಇದೆ, ಅದಕ್ಕೆ ನಿಮಗೆ CET NEET ಕೋಚಿಂಗ್ ಕೊಡ್ತಾರೆ ಅಂತ ಮೇಡಮ್ ಹೇಳಿದರು. ಅದು ಪೂರ್ವಕವಾಗಿ ನಿನಗೆ ಶೈಕ್ಷಣಿಕ ಭವಿಷ್ಯ ದೃಷ್ಟಿನಲ್ಲಿ ಈ ಕೋಚಿಂಗ್ ಏನು ಅನ್ನಿಸ್ತಾ ಇದೆ ಈ ಶಾಲೆ ಬಗ್ಗೆ ಅಂತ? ಸರ್, ನಾನು ಫಸ್ಟ್ PU ಇಂದನೇ ನಾನು ನೀಟು ಫಸ್ಟ್ ಟರ್ಮಲ್ಲೇ ಫಸ್ಟ್ ಇಯರ್ನಲ್ಲೇ ಕ್ರ್ಯಾಕ್ ಮಾಡಬೇಕು ಅಂತ ನಾನು ಫಸ್ಟ್ ಇಯರ್ ಈ ಕಾಲೇಜಿಗೆ ಜಾಯಿನ್ ಆಗ್ಬೇಕಾದ್ರೆ ನಾನು ಹೋಪ್ ಇಟ್ಕೊಂಡಿದ್ದೆ ಸರ್. ನನ್ನ ಮೇನ್ ಗೋಲ್ ಆಗಿತ್ತು. ನಾನು ಫಸ್ಟಿಂದ ಹೇಳಬೇಕು ಅಂತ ಅಂದರೆ, ಇದು ಫಸ್ಟ್ PUC ನಮಗೆ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಜೂನಿಂದ ಸ್ಟಾರ್ಟ್ ಆಗಿದೆ ಸರ್. ಆ ಟೈಮಲ್ಲಿ ನಮಗೆ ಡೈಲಿ ಬೋರ್ಡ್ ಎಕ್ಸಾಮು, ನೀಟು CET ಕೋಚಿಂಗ್ ಒಟ್ಟಿಗೆ ಕೊಡೋದು. ಈಗ ರೆಗ್ಯುಲರ್ ನಮಗೆ ಫಸ್ಟ್ PUನಲ್ಲಿ ಮತ್ತು ಸೆಕೆಂಡ್ PU ಸೇಮು ಎರಡರಲ್ಲೂ ಎವ್ರಿ ಸ್ಯಾಟರ್ಡೆ ಬೋರ್ಡ್ ಟೆಸ್ಟ್ ಆಗೋದು. ಎವ್ರಿ ಸ್ಯಾಟರ್ಡೆ 3 ಸಬ್ಜೆಕ್ಟ್ಸ್ ಇರೋದು. PCM ಒಂದೊಂದು ಸಬ್ಜೆಕ್ಟ್ಸು ವೇರಿಯೇಷನ್ ಆಗೋದು 1 ವೀಕ್ ಟು ಇನ್ನೊಂದು ವೀಕು. ಎವ್ರಿ ಸ್ಯಾಟರ್ಡೆ ನಮಗೆ ಬೋರ್ಡ್ ಎಕ್ಸಾಮ್ ಇರೋದು ಸರ್.
ಆಮೇಲೆ ಒಂದು ಮಂಡೇನೂ ಮಿಸ್ ಆಗ್ತಾ ಇರಲಿಲ್ಲ, ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಎರಡರಲ್ಲೂ ನಮಗೆ ಎವ್ರಿ ಮಂಡೇ ನೀಟ್ ಎಕ್ಸಾಮ್ ಆಗ್ತಾ ಇತ್ತು. CET ಸೆಕ್ಷನ್ ಇರೋರಿಗೆ CET ಎಕ್ಸಾಮ್ ಆಗ್ತಾ ಇತ್ತು. ಮತ್ತೆ ನಮ್ದು ಪ್ರೋಗ್ರಾಮು ಜನವರಿವರೆಗೂ ಬಂತು ಸರ್. ಜನವರಿಯಲ್ಲಿ ನಮಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು. ಅಷ್ಟರ ಮೇಲೆ ಫಸ್ಟ್ ಪಿ ಯು ಪ್ರಾಕ್ಟಿಕಲ್ಸ್ ಎಲ್ಲ ಬಂತು. ಪ್ರಾಕ್ಟಿಕಲ್ಸ್ಗೂ ಒತ್ತು ನೀಡಬೇಕು ಅಂತ ಪ್ರಾಕ್ಟಿಕಲ್ಸ್ ಎಕ್ಸಾಮಿನೇಷನ್ ಮಾಡಿದ್ರು ಸರ್. ಆಮೇಲೆ ಅಷ್ಟರೊಳಗೆ ಫಸ್ಟ್ ಪಿ ಯು ಬೋರ್ಡ್ ಎಕ್ಸಾಮ್ ಬಂತು. ಫಸ್ಟ್ ಪಿ ಯು ಬೋರ್ಡ್ ಎಕ್ಸಾಮ್ ಎಲ್ಲ ಮಾಡಿದ್ವಿ ಚೆನ್ನಾಗಿ. ಅದಾದಮೇಲೆ ಈ ಬೋರ್ಡ್ ಎಕ್ಸಾಮ್ ನಮಗೆ ಪ್ರಾಕ್ಟೀಸ್ ಇತ್ತಲ್ಲ ಬರೋದು, ಅದು ಹೆಲ್ಪ್ ಆಯಿತು ನಮಗೆ. ಮತ್ತು ಅದಾದಮೇಲೆ 1 ವೀಕ್ ಗ್ಯಾಪ್ ಕೊಟ್ಟರು ಅಷ್ಟೇ ಸರ್. 1 ವೀಕ್ ಗ್ಯಾಪ್ ಕೊಟ್ಟಾದ್ಮೇಲೆ ನಮಗೆ ಒಂದು ಗ್ರ್ಯಾಂಡ್ ನೀಟ್ ಎಕ್ಸಾಮ್ ಅಂತ ಇತ್ತು, ಫಸ್ಟ್ ಪಿ ಯು ಓಲ್ ಸಿಲೆಬಸ್. ಯಾಕೆಂದರೆ ಈಗ ನಾವು ಸುಮ್ಮನೆ ಒಂದೊಂದು ಚಾಪ್ಟರ್ ಮೇಲೆ ಬರೀತಾ ಇರ್ತೀವಿ. ಮೇನ್ ನೀಟ್ ಎಕ್ಸಾಮ್ ಆ ಥರ ಇರಲ್ಲ, ಓಲ್ ಸಿಲೆಬಸ್ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಷ್ಟೂ ಓದಿರಬೇಕು. ನಮಗೀಗ ಕಷ್ಟ ಆಗ್ಬಿಡುತ್ತೆ, ಒಂದೊಂದು ಚಾಪ್ಟರಿಂದ ಕೊಟ್ಟಿರ್ತಾರೆ. ಮತ್ತೀಗ ಏಕ್ದಮ್ ಒಂದೇ ಸಲ ಫುಲ್ ಓದ್ಬಿಟ್ರಿ ಅಂದರೆ ನಮ್ಮ ಮಾರ್ಕ್ಸು ಡಿಕ್ರೀಸ್ ಆಗುತ್ತೆ. ಹಂಗೆ ಆಗಬಾರ್ದು ಅಂತ ಪಾರ್ಟ್ ಟೆಸ್ಟ್ ಮಾಡ್ತಾಯಿದ್ರು ಫಸ್ಟ್ ಪಿ ಯುನಲ್ಲಿ. ಒಂದು 3 ಮಂತ್ಸ್ ಆದಮೇಲೆ ಎಲ್ಲ ಚಾಪ್ಟರ್ಸ್ ಆದಮೇಲೆ ಪಾರ್ಟ್ ಟೆಸ್ಟ್ ಅಂತ ಮಾಡ್ತಾಯಿದ್ರು. ಆಮೇಲೆ ಅದೆಲ್ಲ ನಮಗೆ ಪ್ರಾಕ್ಟೀಸ್ ಆಗ್ತಾ ಬಂದಿತ್ತ. ಆಮೇಲೆ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಓಲ್ ಸಿಲೆಬಸ್ ಒಂದ್ಸಲ ನಾವು ರಿವೈಸ್ ಮಾಡಿದ್ವಿ. ಆ ಟೈಮಲ್ಲಿ ನಮಗೆ ಇದು ಹೆಲ್ಪ್ ಆಗಿದ್ದರಿಂದ, ಆ ಕ್ವಶನ್ ಪೇಪರ್ಸ್ ಇರೋದ್ರಾಗಿ ಎಲ್ಲ ಹೆಲ್ಪ್ ಆಗಿದ್ದರಿಂದ ನಮಗೆ 1 ವೀಕ್ ಆದಮೇಲೆ ಗ್ರ್ಯಾಂಡ್ ಟೆಸ್ಟ್ ಮಾಡಿದ್ರು ಸರ್. ಗ್ರ್ಯಾಂಡ್ ಟೆಸ್ಟು ಎಲ್ಲ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ 1 ವೀಕ್ ಗ್ಯಾಪ್ ಕೊಟ್ಟರು ಅಷ್ಟೇ. ಮತ್ತು ಇಮಿಡಿಯೇಟಾಗಿ ಅಲ್ಲ ಸೆಕೆಂಡ್ ಪಿ ಯು ಸ್ಟಾರ್ಟ್ ಆಯ್ತು. ಬೇರೆ ಗೌರ್ಮೆಂಟ್ ಕಾಲೇಜು ಎಲ್ಲ ಸೇರಿದ್ರೆ 2 ಮಂತ್ಸ್ ಎಲ್ಲ ಗ್ಯಾಪ್ ಇರುತ್ತೆ. ಆ ಟೈಮಲ್ಲಿ ಫಸ್ಟ್ ಪಿ ಯು ಮರ್ತೋಗಿರೋದಾಗಿರ್ಬೋದು, ಏನೋ ಹಂಗಾಗುತ್ತೆ. ಇಲ್ಲಿ ನಮಗೆ 1 ವೀಕ್ಗೆ ಸ್ಟಾರ್ಟ್ ಆಗೋಗ್ಬಿಟ್ಟು ಮತ್ತು ಸೆಕೆಂಡ್ ಪಿ ಯು. ಅದು ಸೆಕೆಂಡ್ ಪಿ ಯು ಈಗ ಫೆಬ್ರವರಿಯಲ್ಲಿ ಮುಗಿದು ನಮ್ಗೆ ಮಾರ್ಚ್ ಲಾಸ್ಟ್ ವೀಕು ಏಪ್ರಿಲಲ್ಲೇ ಅಲ್ಲೇ ಸ್ಟಾರ್ಟ್ ಆಯಿತು. ಅದಾಗಿದ ತಕ್ಷಣ ನಮಗೆ ಫುಲ್ ಕ್ಲಿಯರಾಗಿ ಪಾಠ ಮಾಡ್ತಾ ಬಂದರು. ಮತ್ತೆ ಒಂದ್ಸಲ ಮಾಡೋದು, ಅರ್ಧಂಬರ್ಧ ಮಾಡಿ ಇನ್ನೊಂದ್ಸಲ ರಿವಿಷನ್ ಮಾಡೋದು ಹಂಗೆ ಮಾಡಿಲ್ಲ. ಫಸ್ಟಿಂದ ನೀಟಾಗಿ NCERT ಪಾಯಿಂಟ್ಸು, ನೋಟ್ಸ್ ಎಲ್ಲ ಕೊಡೋದು, ಮೆಟೀರಿಯಲ್ಸು ಎಲ್ಲ ಟೆಸ್ಟ್ ವಾರ ನೀಟ್ ಟೆಸ್ಟ್ ಆಗಲಿ, ಬೋರ್ಡ್ ಎಕ್ಸಾಮು ಹೆಂಗೆ ಫಸ್ಟ್ ಪಿ ಯು ಯಾವ ಥರ ಮಾಡ್ತಿದ್ರು ಅದೇ ರೀತಿ ಕಂಟಿನ್ಯೂ ಮಾಡೋದು. ನಮ್ದು ಅಕ್ಟೋಬರ್ ಅಷ್ಟೊತ್ತರೊಳಗೆ 8 ವೀಕ್ ಒಳಗೆ ನಮ್ದು ಎಲ್ಲ ಸಿಲೆಬಸ್ಸು ಮುಗಿದ್ಬಿಡ್ತು, ಲ್ಯಾಂಗ್ವೇಜಸ್ಸು ಸೇರಿ ಅದೆಲ್ಲ ಮುಗಿದ್ಬಿಡ್ತು. ಆಮೇಲೆ ನಮಗೆ ನವೆಂಬರು ಮತ್ತು ಡಿಸೆಂಬರ್ 2 ತಿಂಗಳು ಇತ್ತಲ್ಲ, ಆವಾಗ ಫಸ್ಟ್ ಪಿ ಯುದು ಎತ್ಕೊಂಡು ಮತ್ತೆ ಫಸ್ಟ್ ಪಿ ಯು. ಯಾಕೆಂದರೆ ಸೆಕೆಂಡ್ ಪಿ ಯುದು ನೀಟಾಗಿ ಓದಿರ್ತೀವಿ, ಫಸ್ಟ್ ಪಿ ಯುದು ಮರ್ತಿರ್ತೀವಿ. ನೀಟ್ಗೆಲ್ಲ ಅದು ಇಂಪಾರ್ಟೆಂಟು. ಮತ್ತೆ ನವೆಂಬರ್ ಡಿಸೆಂಬರು ಫಸ್ಟ್ ಪಿ ಯುದು ರಿವಿಷನ್ ಮಾಡೋದು ಸರ್. ಆವಾಗಲೂ ಡೈಲಿ ಟೆಸ್ಟ್ ಇರೋದು ನಮಗೆ, ಯಾವ್ಯಾವ ಚಾಪ್ಟರ್ ಮಾಡೋದು ಡೈಲಿ ಟೆಸ್ಟು, ಅದು ಪಾರ್ಟ್ ಟೆಸ್ಟ್ ಡಿಸೆಂಬರಿಗೆ ಮುಗಿತು. ಆಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂತು ನಮಗೆ ಜನವರಿ ಟೈಮಲ್ಲಿ. ಆವಾಗ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೂ ನಮಗೆ ಪ್ರಿಫರೆನ್ಸ್ ಕೊಡಬೇಕು. ಯಾಕೆ ಅಂತಂದರೆ ಈಗ ನಾವು ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದೀವಿ. ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕರೆಕ್ಟಾಗಿ ನಾವು ಬರೀದರೆ ಈಗ ಒಂದು ವೇಳೆ 30 ಮಾರ್ಕ್ಸ್ಗೆ ಅದಿರುತ್ತೆ ಸರ್. ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಇದು 70 ಮಾರ್ಕ್ಸಿಗೆ ಬೋರ್ಡಲ್ಲಿ ಬರೆಯೋದು. ಈಗ ಅದನ್ನು ನಾವು 30ಗೆ ಒಂದು 2 ಮಾರ್ಕ್ಸ್ ಮಿಸ್ ಆಯಿತು ಅಂತ ಈಗ 28 ತೆಗಿತೀವಿ ಅಂತ ಇಟ್ಕೊಳ್ಳಿ. ಆಮೇಲೆ ಈಗ ನಾವು ಬೋರ್ಡ್ ಎಕ್ಸಾಮ್ ಬರುತ್ತಲ್ಲ ಸರ್, ಅದು 70 ಮಾರ್ಕ್ಸಿಗೆ ಇರುತ್ತೆ. ಅದು 70 ನಾವು 70 ಔಟ್ ಆಫ್ 70 ತಗೊಂತೀವಿ. ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಲ್ಲಿ 28 ತಗೊಂಡ್ವಿ ಅಂದರೆ ಫೈನಲಲ್ಲಿ ಬರುತ್ತಲ್ಲ ಸರ್ ರಿಸಲ್ಟ್, ಅದು ಔಟ್ ಆಫ್ ಔಟ್ ಬರಲ್ಲ, 98 ಆಗಿಬಿಡುತ್ತೆ ಅವ್ರು. ಅದಕ್ಕೆ ಅದನ್ನು ಮಾಡಬೇಕು ಅಂತ ಲ್ಯಾಬ್ ಎಲ್ಲ ಚೆನ್ನಾಗಿದ್ದು, ಯಾವ್ಯಾವ ಥರ ಬರುತ್ತೆ, ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಆ ಲೆಕ್ಚರರ್ಸ್ಗೆಲ್ಲ ಯಾವ ರೀತಿ ಮೈಕ್ರೋಸ್ಕೋಪ್ ಯಾವ್ದಾದ್ರು ಆಗಲಿ, ಸ್ಲೈಡ್ ಯಾವ ಥರ ಮಾಡಿ ತೋರಿಸ್ಬೇಕು, ಮತ್ತು ಯಾವ್ದಾದ್ರು ಟೈಟ್ರೇಷನ್ಸ್ ಎಲ್ಲ ಇದು ಮಾಡ್ಬೇಕಾದ್ರೆ ಫಿಸಿಕ್ಸಲ್ಲಿ ಎಕ್ಸ್ಪೆರಿಮೆಂಟ್ಸ್, ಪ್ರತಿಯೊಂದು ಸಬ್ಜೆಕ್ಟು ಎಲ್ಲ ಲೆಕ್ಚರರ್ಸ್ ಸಹ ನೀಟಾಗಿ ನಮಗೆ ಗೈಡ್ ಮಾಡಿದ್ರು. ನಮ್ಗೆ ಅದರಲ್ಲೂ ಆ 1 ಮಂತ್ ಅಂದ್ರೆ 20 ಡೇಸು 1 ಮಂತ್ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಹೆಲ್ಪ್ ಆಯಿತು ಸರ್. ಆಮೇಲೆ ಬೋರ್ಡ್ ಎಕ್ಸಾಮು ಇನ್ನೊಂದು 2 ಮಂತ್ 1.5 ಮಂತ್ ಇತ್ತಲ್ಲ, ಇಲ್ಲಿವರೆಗೂ ನೀಟ್ ಕೋಚಿಂಗ್ ಮಾಡಿದ್ರು. ಈ ಬೋರ್ಡ್ ಎಕ್ಸಾಮು ನಮ್ಮ ಸೆಕೆಂಡ್ ಪಿ ಯು ಸಿನಲ್ಲಿ ಒಂದು ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೆಕೆಂಡ್ ಪಿ ಯು ಸಿನಲ್ಲಿ ಬೋರ್ಡ್ ಎಕ್ಸಾಮ್ದು ಇಂಪಾರ್ಟೆನ್ಸ್ ಕೊಡ್ತಾ ಬಂದರು. ಅವಾಗ ಯಾವ ರೀತಿ ಕ್ವಶನ್ಸ್ ಬರ್ತಿದ್ರು, BVS ಇಯರು, ಮತ್ತು ಯಾವ ರೀತಿ ನಾವು ಆನ್ಸರ್ ಬರೀಬೇಕು, ಮೈನ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ನಾವು ಓದಿರ್ತೀವಿ ಮರ್ತಿರ್ತೀವಿ. ಮತ್ತು ಅದರಲ್ಲಿ NCERTಯಿಂದ ಯಾವ್ಯಾವ ಇಂಪಾರ್ಟೆಂಟ್ ಬರುತ್ತೆ, ಆ ಲೈನ್ಸ್ NCERT ಲೈನ್ಸ್ ಕೋಟ್ ಮಾಡಿರಿ, ಈ ಥರ ಎಲ್ಲ ಗೈಡೆನ್ಸ್ ಕೊಡ್ತಾ ಬಂದರು ಲೆಕ್ಚರರ್ಸು, ಪ್ರಿನ್ಸಿಪಲು ಎಲ್ಲ ಗೈಡೆನ್ಸ್ ಕೊಡ್ತಾ ಬಂದರು. ನಮಗೆ ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮು ಹೆಲ್ಪ್ ಆಯಿತು. ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ ಆದಮೇಲೆ ಬೇರೆ ಹತ್ರ ಹೋಗ್ಬಿಡ್ತಾರೆ. ಕಾಲೇಜಲ್ಲಿ ಮಾಡ್ತಿದ್ದನ್ನ ಇದು ಮಾಡಲ್ಲ, ಈ ಕಾಲೇಜಲ್ಲಿ ಚೆನ್ನಾಗಿ ಮಾಡಲ್ಲ, ಅಲ್ಲಿ ಏನು ಕರೆಕ್ಟಾಗಿ ಕೊಡ್ತಾರೋ ಕೋಚಿಂಗ್ ಏನಿಲ್ಲ ಅಂತ ಮತ್ತೆ ಈಗೆಲ್ಲ 2 ವರ್ಷ ಕಟ್ಟಿರ್ತಾರೆ ಫೀಸು, ಮತ್ತೆ ಅಲ್ಲಿಗೆ ಹೋಗ್ತಾರೆ ಬೇರೆ ಹತ್ರ. ಅಲ್ಲಿ ಒಂದು 2 ಲ್ಯಾಕ್ ಮತ್ತು 1,50,000 ಕಟ್ ಮತ್ತೆ ಹೋಗ್ತಾರೆ. ನಾವು ಲಾಸ್ಟ್ 2 ವರ್ಷದಿಂದ ಓದ್ಕೊಂಡು ಬಂದಿರ್ತೀವಿ, ಅದನ್ನ ಈ 28 ಡೇಸ್ 30 ಡೇಸಲ್ಲಿ ರಿವೈಸ್ ಮಾಡಬೇಕು ಅಂದರೆ ಸಖತ್ ಕಷ್ಟ. ಆ ಟೈಮಲ್ಲಿ ಇಲ್ಲಿ ಲೆಕ್ಚರರ್ಸ್ ಆದರೆ ನಮಗೆ ರೂಢಿ ಇರ್ತಾರೆ, ನಾವು ಯಾವ್ದ್ರಲ್ಲಿ ವೀಕ್ ಇರ್ತೀವಿ, ಸ್ಟ್ರಾಂಗ್ ಇರ್ತೀವಿ ಅಂತ ಹೇಳ್ತಾರೆ. ಈಗ ಅಲ್ಲಿ ಹೋಗ್ಬಿಟ್ವಿ ನಾವು ಅಂತಂದರೆ ಅವರು ಮತ್ತೆ ಅಲ್ಲಿ ನಮಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಅವರು ಹೆಂಗೆ ಮಾಡ್ತಾರೋ ಪಾಠ ಅನ್ನೋದು ನಮಗೆ ಡೌಟ್ ಇರುತ್ತೆ. ಆದ್ದರಿಂದ ಇಲ್ಲೇ ನಮಗೆ ಮತ್ತೆ ಕ್ರ್ಯಾಶ್ ಕೋರ್ಸಿಗೆ ಯಾವುದೇ ಥರ 1 ರೂಪಾಯಿ ಸಹ ಎಕ್ಸ್ಟ್ರಾ ನಮಗೆ ತಗೊಂಡಿಲ್ಲ. ಮಾಮೂಲಿ ಮತ್ತೇನು ಫೀಸ್ ಇತ್ತು ಅದಕ್ಕೆ ಬಿಟ್ಟರೆ ಮತ್ತೆ ಬೋರ್ಡ್ ಲಾಸ್ಟ್
ಲಾಸ್ಟ್ ಕ್ರ್ಯಾಶ್ ಕೋರ್ಸ್ CET ನೀಟ್ಗೆ ಅಂತ ಮತ್ತೆ ₹1 ಸಹ ಎಕ್ಸ್ಟ್ರಾ ತಗೊಂಡಿಲ್ಲ. ಈವನ್ ಮೆಟೀರಿಯಲ್ಸ್ ಆಗಲಿ ಗ್ರ್ಯಾಂಡ್ ಟೆಸ್ಟ್ ಪೇಪರ್ಸ್ ಆಗಲಿ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಕಾಲೇಜಲ್ಲೇ ಮಾಡಿಕೊಟ್ರು. ಕೆಲವೊಬ್ಬೊಬ್ರು ಬೇರೆ ಹತ್ರ ಎಲ್ಲ ಹೋಗಿ ಜಾಯಿನ್ ಆಗೋದ್ರಿಂದ ಅವ್ರಲ್ಲಿ ಎಕ್ಸ್ಟ್ರಾ ಫೀಸು ಬರುತ್ತೆ, ಅರ್ಥ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ. ನಮಗೆ ಫ್ರೀ ಆಫ್ ಕಾಸ್ಟಿಂದನೇ ಮಾಡಿದ್ರು ಸರ್ ಲಾಸ್ಟ್ ಟೈಮಲ್ಲಿ. ಆವಾಗ ಅಲ್ಲಿ ನಮಗೆ ಈಗ March 18 ಎಂಡ್ ಆಯಿತು ಸರ್ ನಮಗೆ ಬೋರ್ಡ್ ಎಕ್ಸಾಮ್. ಅದಾದಮೇಲೆ ನಮಗೆ April 16, 17 CET ಎಕ್ಸಾಮ್ ಇತ್ತು, ಮತ್ತೆ April 4 ಮುಗೀತು. ಆವಾಗ ನೀಟ್ ಎಕ್ಸಾಮ್ ಇತ್ತು. ಈಗ ಮತ್ತಲ್ಲಿ ನಮಗೆ ಒಂದು 22 ಡೇಸ್ ಸಿಗುತ್ತೆ ಸರ್. ಮಾರ್ಚಿಂದ ಏಪ್ರಿಲ್ವರೆಗೂ CET, ಅದು ಇಂಪಾರ್ಟೆಂಟ್ ಡೇಸ್. ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಫೋಕಸ್ ಮಾಡಬೇಕು. ಅವಾಗ ಡೈಲಿ ಕ್ಲಾಸಿಗೆ ಬರ್ತಾ ಇದ್ವಿ ನಾವು. ಅವಾಗ ಇಲ್ಲಿ ಪಾಠ ಮಾಡಿ ಮತ್ತೆ ಡೈಲಿ ಟೆಸ್ಟ್ ಆಗೋದಾಗಲಿ, ಮತ್ತೆ ಈಗ ಚಾಪ್ಟರ್ಸ್ ವೈಸ್ ಎಲ್ಲ ಟೆಸ್ಟ್ ಕೊಡೋದಾಗಲಿ ಅದನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ರು ಕಾಲೇಜಲ್ಲಿ. ಏನು ಆ ಥರದ ಯಾವ್ಯಾವ ಥರ ಇಂಪಾರ್ಟೆಂಟ್ ಬರುತ್ತೆ, ಅಲ್ಲಿ ಯಾವ ಥರ ಕ್ವಶನ್ಸ್ ಬರ್ತವೆ, ನೀವು ಯಾವ ರೀತಿ ಕಡಿಮೆ ಟೈಮಿಂಗ್ಸಲ್ಲಿ ಯಾವ ಥರ ಆನ್ಸರ್ ಮಾಡಬೇಕು, ಇದನ್ನೆಲ್ಲ ಇದು ಮಾಡಿಕೊಟ್ರು. ಆಮೇಲೆ ಲಾಸ್ಟ್ ಈಗ 16th ಎಕ್ಸಾಮ್ ಬರೆಯಕ್ಕೆ ಹೋದ್ವಿ. ಲಾಸ್ಟ್ 11th 10th ಆನ್ವರ್ಡ್ಸು ಗ್ರ್ಯಾಂಡ್ ಟೆಸ್ಟ್ಗಳು ಮಾಡಿದ್ರು. ಈಗ ನಾವು ಏನೇ ಓದಿದ್ರು ಪಾರ್ಟ್ ಟೆಸ್ಟಲ್ಲಿ ಗ್ರ್ಯಾಂಡ್ ಟೆಸ್ಟ್ ಇಂಪಾರ್ಟೆಂಟು. ಲಾಸ್ಟ್ ಟೈಮಲ್ಲಿ ಏನು ನಾವು ಆ ಎಲ್ಲ ಸಿಲೆಬಸ್ನು ರಿವೈಸ್ ಮಾಡ್ತೀವಿ, ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಓದಿದ್ದೀವಿ, ಏನು ಬಿಟ್ಟಿದ್ದೀವಿ. ಅವಾಗ ನಮ್ಗೆ ಯಾವ್ದಾದ್ರೂ ತಪ್ಪಿತ್ತು ಅಂತ ಎಲ್ಲ ಡೌಟ್ ಕೇಳಿ ಸರ್ ಹೋಗಿ. ಈಗ ಒಂದು ವೇಳೆ ಕಾಲೇಜ್ 5:30ಗೆ ಬಿಟ್ಟರು ನಮ್ಗೇನೋ ಡೌಟ್ ಕ್ಲಾರಿಫೈ ಆಗಲಿಲ್ಲ ಅಂದರೆ ನಾನು ಒಂದೊಂದ್ಸಲ 7 o'clock 8 o'clockವರೆಗೂ ಇರ್ತಾ ಇದ್ದೆ ಕಾಲೇಜಲ್ಲೇ. ಎಲ್ಲ ಚೆನ್ನಾಗಿ ಲೆಕ್ಚರರ್ಸ್ ಎಲ್ಲ ಕೋಆಪ್ರೇಟ್ ಮಾಡಿ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ರು. ಮತ್ತು ಗ್ರ್ಯಾಂಡ್ ಟೆಸ್ಟ್ ಅದಾಯಿತು. ಆ ಗ್ರ್ಯಾಂಡ್ ಟೆಸ್ಟಲ್ಲಿ ಬಂದಿರೋದು ಆಲ್ಮೋಸ್ಟ್ ಎಷ್ಟೊಂದು ಕ್ವಶನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲೆಲ್ಲ CETಲಿ ಅಪಿಯರ್ ಆಯಿತು. ನಮಗೆ ಆ ಕ್ವಶನ್ ಸಾಲ್ವ್ ಮಾಡಿದ್ದು ನೋಡಿ ಬೇಗ ಆನ್ಸರ್ ಮಾಡ್ಕೊಂಡು ಹೋಗ್ಬಿಟ್ಟು ಟೈಮಿಂಗ್ಸ್ ಈಗ ಆ 70 ನಿಮಿಷದಲ್ಲಿ 60 ಕ್ವಶನ್ ಮಾಡೋದು ಚಾಲೆಂಜಿಂಗ್ ಆಗಿರುತ್ತೆ. ಆವಾಗ ಬೇಗ ಕ್ವಶನ್ ಅನಲೈಸ್ ಮಾಡಿ ಬೇಗ ಎಲಿಮಿನೇಷನ್ ಆಗಿ ಯಾವ್ದು ಆಪ್ಷನ್ ಅಲ್ಲ ಅಂತ ಬೇಗ ಎಲಿಮಿನೇಷನ್, ಈ ಥರ ಎಲ್ಲ ಹೆಲ್ಪ್ ಆಯಿತು ಸರ್. ಆಮೇಲೆ ನೆಕ್ಸ್ಟು April 17 ಎಂಡ್ ಆಯಿತು ಸರ್ KCET ಎಕ್ಸಾಮು. ನೆಕ್ಸ್ಟ್ ಡೇಯಿಂದನೇ ಮತ್ತೆ ನೀಟಿಗೆ ಸ್ಟಾರ್ಟ್ ಆಯಿತು ಸರ್. ನೀಟಿಗೆ ಫಸ್ಟಿಂದನೂ ನೀಟಲ್ಲೂ ಇತ್ತು, ಅಂದರೆ ಇದು CET ಇತ್ತಲ್ಲ ಅಂತ ಸೆಕೆಂಡ್ PU ರಿವಿಷನ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇದು ನೀಟಿಂದ ಎತ್ಕೊಂಡ್ರು ಸರ್. ಅವಾಗ ನಾವೀಗೆಲ್ಲ ಓದಿದ್ದೀವಿ 2 ವರ್ಷದಿಂದ, 2 ವರ್ಷ ಅಲ್ಲ ಇನ್ನೂ ಜಾಸ್ತಿನೇ ಆಗಿರುತ್ತೆ. ಆ ಟೈಮಲ್ಲಿ ಈಗ ಗ್ರ್ಯಾಂಡ್ ಟೆಸ್ಟ್ ಕಂಟಿನ್ಯೂಸ್, ಈಗ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲ ಇರ್ತವೆ ಅಲ್ಲಿಂದ, ಮತ್ತೆ ಲೆಕ್ಚರರ್ಸ್ ಕೆಲವೊಂದೊಂದು ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೋ ಎಲ್ಲ ಮಿಕ್ಸ್ ಮಾಡಿ ಗ್ರ್ಯಾಂಡ್ ಟೆಸ್ಟ್ಗಳು ಕೊಡ್ತಾ ಬಂದು. ಈಗ ಏಪ್ರಿಲ್ ಅದಾದಮೇಲೆ ನನಗೆ ಒಂದು 20 to 25 ಗ್ರ್ಯಾಂಡ್ ಟೆಸ್ಟ್ ಬರ್ತಿದ್ದೀನಿ ನಾನು ಒಂದು. ಈಗ ಒಂದು ವೇಳೆ ಈಗ ಮೇಡಮು ಅಷ್ಟೇ ಎಷ್ಟೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸಿಂದ ಈಗ ನನಗೆ ಕಾಲೇಜಲ್ಲಿ ಕೊಡ್ತಾ ಇದ್ರು. ಈಗ 3 hour ಆಗುತ್ತೆ ಬೆಳಗ್ಗೆ. ಆ 3 hour ಆಗಿದ ತಕ್ಷಣ ಮಧ್ಯಾಹ್ನದೊಳಗೆ ಲೆಕ್ಚರರ್ ಹತ್ರ ಡೌಟ್ ಕ್ಲಾರಿಫೈ ಮಾಡ್ಕೊಂಡು ಅಲ್ಲೇ ಮುಗಿದ್ಬಿಡೋದು. ಈಗ ಅವಾಗ ಎಲ್ಲಿ ವೀಕ್ ಇರ್ತಿದ್ದೆ ಅದೆಲ್ಲ ಬಂದು ಮನೆ ಹತ್ರ ಮಾತಾಡ್ತಿದ್ದೆ. ಮತ್ತೆ ಮೇಡಮ್ ಇನ್ನೂ ಸಾಲ್ವ್ ಮಾಡುವಂಥ ಕೆಲವು ಎಷ್ಟೆಷ್ಟು ನಾರಾಯಣ ಬ್ರಾಂಚಿಂದ, ಆಕಾಶ್ ಬ್ರಾಂಚ್, ಎಷ್ಟೊಂದು ಇನ್ನೂ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಿಂದ ಸಖತ್ತು ಎಲ್ಲ ಇದು ಮಾಡಿ ಥ್ಯಾಂಕ್ಸ್ ಮೇಡಮ್. ಎಲ್ಲ ಹತ್ರ ಪೇಪರ್ಸ್ ಎಲ್ಲ ತರಿಸ್ಕೊಟ್ರು, ಮನೇಲಿ ಪ್ರಿಂಟ್ ತಗೊಟ್ಟಿರೋದು, ಮನೇಲಿ ಸಾಲ್ವ್ ಮಾಡು, ನಿಮ್ಗೆ ಏನು ಬೇಕು ಕೇಳು ಅಂತ ಎಲ್ಲ ಸಖತ್ ಹೆಲ್ಪ್ ಮಾಡಿದ್ದಾರೆ ಮೇಡಮು. ಪ್ರಿನ್ಸಿಪಲ್ಲು ಸಹ ಅಷ್ಟೇ, ಪ್ರಿನ್ಸಿಪಲ್ ಸರು ಏನಾದರೂ ಮೆಟೀರಿಯಲ್ಸ್ ಬೇಕಿದ್ರೆ ಕಳಿಸ್ಕೊಡೋದಾರು ಆಗಲಿ, ಯಾವ ರೀತಿ ಅಟೆಂಪ್ಟ್ ಮಾಡಿ ಚೆನ್ನಾಗಿ ಇದು ಮಾಡೋದಕ್ಕಾಗಲಿ ಕೇರ್ ತಗೊಳೋದು ಎಲ್ಲ ಚೆನ್ನಾಗಿ ಮಾಡಿದ್ರು. ಮತ್ತು ಕಂಟಿನ್ಯೂಸ್ ಗ್ರ್ಯಾಂಡ್ ಟೆಸ್ಟ್ ಇದು ಮಾಡ್ತಾ ಬಂದು ನಾನು ಲಾಸ್ಟ್ 2 ಡೇಸು ಓದ್ಕೊಳ್ಳೋದಕ್ಕೆ ರಿವೈಸ್ ಮಾಡೋದಕ್ಕೆ ನನಗೆ ಟೈಮ್ ಬೇಕು ಅಂತ ಲಾಸ್ಟ್ 2 ಡೇಸ್ ಮಾತ್ರ ನಾನು ಕಾಲೇಜಿಗೆ ಬರಲಿಲ್ಲ, ಮನೇಲಿ ಓದ್ಕೊಂಡು ಎಕ್ಸಾಮ್ ಬರೆದೆ. ಇನ್ನು ಮಿಕ್ಕಿದ್ದೆಲ್ಲ ದಿವಸ ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ಕೊಂಡ್ಬಂದು ಚೆನ್ನಾಗಿ ಬರೆದಿದ್ದೀನಿ. ಕಾಲೇಜಲ್ಲಿ ಮಾತ್ರ ನನಗೆ 2 yearsಯಿಂದ ಸಖತ್ತೆಲ್ಲ ಹೆಲ್ಪ್ ಮಾಡಿಕೊಟ್ಟು ನನಗೆ ಚೆನ್ನಾಗಿ ಬರೆದಿರೋದು, ಕೋಆಪ್ರೇಷನ್ ಮಾಡಿರೋದಕ್ಕೆ ಮೇಡಮ್ಗೆ ಮತ್ತು ಕಿರಣ್ ಕುಮಾರ್ ಸರ್ಗೆ, ಅಮಿತ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತು ಪ್ರಿನ್ಸಿಪಲ್ ಸರ್ಗೆ ಮತ್ತು ನಮ್ಗೆ ಲೆಕ್ಚರರ್ಸ್ ಎಲ್ಲ ಟೀಮ್ಗೂ ಥ್ಯಾಂಕ್ಸ್ ಹೇಳಿದೆ ಸರ್. ಒಟ್ಟಿಗೆ ನಿನ್ನ ಅಭಿಪ್ರಾಯ ಏನು ಅಂತಂದರೆ, ಯಾವುದಾದ್ರು ಒಂದು ಗುರಿ ಇಟ್ಕೊಂಡು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇಚ್ಛಾಶಕ್ತಿ ಇರೋ ವಿದ್ಯಾರ್ಥಿಗಳಿಗೆ ವಿದ್ಯಾವಾರಧಿ ಕಾಲೇಜು ಒಂದು ಪೂರಕವಾಗಿ ಅವರ ಗುರಿನ ಈಡೇರಿಸೋದಕ್ಕೆ ಒಂದು ಸೇತುವೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಓದೋರಿಗೆ ಮಾತ್ರ ಸರ್ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್. ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟಾಗಲಿ ಅವ್ರನ್ನೇ ಹೆಂಗೆ ಪಿಕಪ್ ಮಾಡಿಬಿಟ್ಟು ಅವ್ರು ರ್ಯಾಂಕ್ ಬರ್ಸೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಸರ್. ಸರಿ, ಆಯಿತು, ಸಂತೋಷ. ಈಗ ಏನು ಅಂತಂದರೆ ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತಂದರೆ ಮನೆಯಲ್ಲಿ ಎಜುಕೇಷನ್ ಹೆಂಗಿರುತ್ತೆ ನಿಮ್ಮದು, ಯಾವ ಥರ ಒಂದು? ಯಾಕಂತಂದರೆ ಏನಾದ್ರು ರ್ಯಾಂಕ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಬೆಳಗಿನ ಸಾಯಂಕಾಲ ತನಕ ಓದಿರೋರು ಕೂಡ ರ್ಯಾಂಕ್ ಬರಲ್ಲ. ಆದರೆ ನೀನು ರ್ಯಾಂಕ್ ಬಂದುಬಿಟ್ಟಿದೆ. ಹೆಂಗೆ ಮನೆಯಲ್ಲಿ ಯಾವ ಥರ ಓದ್ತಾ ಇದೆ? ಶಾಲೆನಲ್ಲಂತೂ ಈ ಕ್ಲಿಯರ್ ಕಟ್ಟಾಗಿ ಹೇಳಿದೆ ನೀನು. ಶಾಲೆಯಲ್ಲಿ ಪೂರಕವಾಗಿ ನಿಮ್ಗೆ ಏನೇನು ಬೇಕು ಎಲ್ಲರೂ ಎಜುಕೇಷನ್ಗೆ ಸಂಬಂಧಪಟ್ಟಾಗ ಎಲ್ಲ ಸೌಕರ್ಯಗಳು ಕೊಟ್ಟಿದೆ ಅಂತ. ಆದರೆ ಮನೆಯಲ್ಲಿ ಹೇಗಿದೆ ಅನ್ನೋದು ನನಗೆ ಬೇಕಲ್ಲ ಅದಕ್ಕೆ. ಸರ್ ನಾನು ಮನೆಯಲ್ಲಿ ಬೆಳಗ್ಗೆ 6 o'clock ಡೈಲಿ ಸರ್. ಫಸ್ಟ್ PUCನಲ್ಲೆಲ್ಲ ಅವಾಗಲೂ ಫಸ್ಟ್ PUCಯಿಂದನೇ ಸರ್. ನಾನು ಸೆಕೆಂಡ್ PUC ಲಾಸ್ಟ್ ಮಂತಲ್ಲಿ ಬಂತು ಅಂತಲ್ಲ, ಫಸ್ಟ್ PUCಯಿಂದನೇ ಸರ್ 6 o'clock ಎದ್ದಾಳ್ತಿದ್ದೆ ಸರ್. ಫಸ್ಟ್ PUCನಲ್ಲಿ ಹೇಳ್ತೀನಿ ಫಸ್ಟು. ಸೊ 6 o'clock ಎದ್ದಾಳ್ತಿದ್ದೆ ಸರ್. 6 o'clockಯಿಂದ 6:30 ಆಗೋದು, ಮತ್ತು 6:30ಯಿಂದ ಮತ್ತೆ 8 o'clockವರೆಗೂ ಓದ್ಕೊಂತಿದ್ದೆ ಸರ್. ಈಗ ಲಾಸ್ಟ್ ಡೇ ಏನು ಮಾಡಿರ್ತಾರೋ
ಅದ್ರನ್ನೆಲ್ಲ ಒಂದ್ಸಲ ರಿವೈಸ್ ಮಾಡೋದಾಗಲಿ ಕ್ವಶನ್ ಸಾಲ್ವ್ ಮಾಡೋದಾದ್ರು ಅದನ್ನ ಮಾಡ್ತಾ ಇದ್ದೆ ಸರ್. ಆಮೇಲೆ 8 o'clock ಇಂದ 8:30ವರೆಗೂ ನಂದು ಸ್ನಾನ ಮತ್ತು ತಿಂಡಿ ಎಲ್ಲ ಆಗ್ಬಿಟ್ಟು ಕಾಲೇಜಿಗೆ ರೆಡಿಯಾಗಿ ಬರೋದು ಇಲ್ಲ ಆಗೋದು. ವ್ಯಾನಿಂದ ಬರೋ ಒಳಗೆ 9 ಗಂಟೆ ಬರೋದು ಸರ್. ಇಲ್ಲಿ 9 ಗಂಟೆಯಿಂದ ಮತ್ತೆ 1 ಗಂಟೆವರೆಗೂ ಒಂದು ಹಾಫ್ ಸೆಷನ್ ಮಾರ್ನಿಂಗ್ ಸೆಷನ್ ಇರೋದು ಕ್ಲಾಸು. ಮತ್ತೆ ಲಂಚ್ ಆದಮೇಲೆ ಮತ್ತೆ 5:30ವರೆಗೂ ಕ್ಲಾಸ್ ಇರೋದು ಸರ್. ನಮಗೆ ಫಸ್ಟ್ PUC ನಲ್ಲಿ ಮತ್ತು ಸೆಕೆಂಡ್ PUC ಮಧ್ಯದವರೆಗೂ ಸೊ ನಮಗೆ ಸ್ಟಡಿ ಸೆಷನ್ಸ್ ಅಂತ ಇರೋದು. ಈಗ ಹಾಸ್ಟೆಲಲ್ಲಿ ಹೆಂಗೆ ಸ್ಟೂಡೆಂಟ್ಸ್ಗೆ 8:30, 9 ಅಥವಾ 7:30ವರೆಗೂ ಈ ಕಾಲೇಜಲ್ಲಿ 5:30 ನಮಗೆ ಇಲ್ಲಿ ಎಂಡ್ ಆಗ್ತಾ ಇತ್ತು. ಆಮೇಲೆ 6 ಗಂಟೆಯಿಂದ ಈಗ ಹಾಸ್ಟೆಲ್ ಇರೋರಿಗೆಲ್ಲ ಬೇರೆ ಹತ್ರ ಸ್ಟಡಿ ಸೆಷನ್ಸ್ ಅಂತ ಆಗುತ್ತಲ್ಲ ಸರ್, ಅಲ್ಲಿ ಅವ್ರಿಗೆ 8 o'clockವರೆಗೂ ಎಲ್ಲ ಇರೋದಿಲ್ಲ. ನಮಗೂ ಇಲ್ಲಿ 8 o'clockವರೆಗೂ ಸ್ಟಡಿ ಸೆಷನ್ಸ್ ಅಂತ ಇರೋದು. ನಾವೀಗ ಬೆಳಗ್ಗೆಯಿಂದ ಪಾಠ ಮಾಡಿರ್ತಾರೆ, ನಾವು ಇನ್ನೊಂದು ರೌಂಡ್ ನೋಡಿ ಏನಾದ್ರು ಡೌಟ್ ಇದ್ರೆ ಡೌಟ್ ಕ್ಲಾರಿಫೈ ಮಾಡೋದಕ್ಕಾಗಲಿ ಇದೆಲ್ಲ. ಆಮೇಲೆ ನಾವು ವ್ಯಾನ್ ಇತ್ತು ಅಂತ ನಾವೇ ನಮಗೇನು ಮತ್ತೆ ನೀವೇ ಹೋಗ್ರಿ ಅಂತೇನಿಲ್ಲ, ಎಲ್ಲ ನಮಗೆ ಪ್ರಿನ್ಸಿಪಲ್ಸರು ಎಲ್ಲ ಸಹ ಮತ್ತೆ ವ್ಯಾನ್ ವ್ಯವಸ್ಥೆನೂ ಮಾಡಿದ್ರು. ಈಗ 8 ಗಂಟೆಗೆ ನಮಗೆ ಬಿಟ್ಟರು ನಾವು ಸೇಫಾಗಿ ಹೋಗಿ ಮನೆಗೆ ತಳ್ತಾ ಇದ್ವಿ 8 ಗಂಟೆ. ಆಮೇಲೆ ಮನೆಗೆ ಹೋದೆ ಅಂತಂದರೆ ಆ ಸಂದರ್ಭದಲ್ಲಿ ಸ್ಟಡಿ ಸೆಷನ್ ಆಗಾದ್ಮೇಲೆ ಹೋದಂಗೆ ಮತ್ತೆ ಓದ್ಕೊಂತಿದ್ದೆ. ಇನ್ನು ರೆಗ್ಯುಲರ್ 5:30ಗೆ ಏನಾದ್ರು ಹೋಯಿತು ಅಂತಂದರೆ ನಾನು 6:30ವರೆಗೂ ಸ್ನ್ಯಾಕ್ಸು ಇದೆಲ್ಲ ಮುಗಿಸ್ಕೊಂಡು ಸರ್ 6:45 ಅಥವಾ 7 o'clock 7 o'clock ಮ್ಯಾಕ್ಸಿಮಮ್ ರಿಫ್ರೆಶ್ ಎಲ್ಲ ಆಗಿ ಮೆಡಿಟೇಷನ್ ಮಾಡಿ ಅಥವಾ ಆಚೆ ಏನಾದ್ರು ಇದು ಮಾಡ್ಕೊಂಡ್ರೆ 7 o'clock ಕೂತ್ಕೊಂತಿದ್ದೆ ಸರ್ ನಾನು ರೆಗ್ಯುಲರ್ಗೆ. 7 o'clock ಇಂದ 9:30ವರೆಗೂ ಓದ್ಕೊತಾ ಇದ್ದೆ. ಮತ್ತು 9:30 ಇಂದ 10 o'clock ಡಿನ್ನರ್ ಮಾಡಿ ಮತ್ತೆ 10 o'clock ಇಂದ ನನಗೆ ನಿದ್ದೆ ಬರೋವರೆಗೂ ಒಂದೊಂದ್ಸಲ ಓದ್ಕೊತಿದ್ದೆ. ಕೆಲವು ಸಲ ಜಾಸ್ತಿ ಹೆವಿ ಏನಾದ್ರು ಸ್ಟ್ರೈನ್ ಆಯಿತು ಅಂತಂದರೆ 11:30, 12 ಗಂಟೆಗೆ ನಿದ್ದೆ ಬರೋದು. ಆ ಟೈಮಲ್ಲಿ ಮಾಡ್ತಾಯಿದ್ದೆ. ಫಸ್ಟ್ PUCನಲ್ಲೆಲ್ಲ ಮತ್ತು ಫಸ್ಟ್ PUC ಕಂಪೇರ್ ಟು ಸೆಕೆಂಡ್ PUC ಫಸ್ಟ್ PUC ಡಿಫಿಕಲ್ಟ್ ಸ್ವಲ್ಪ. ಫಸ್ಟ್ PUCನಲ್ಲಿ ಜಾಸ್ತಿ ಸಿಲೆಬಸ್ ಇರುತ್ತೆ, ಅದಕ್ಕೆ ಫಸ್ಟ್ PUCನ ಅಲ್ಲೇ ನಾವೇನಾದ್ರು ಓದ್ಬಿಟ್ರೆ ಸೆಕೆಂಡ್ PUC ಈಸಿ ಆಗುತ್ತೆ. ನಾನು ಆ ಟೈಮಲ್ಲಿ ಫಸ್ಟ್ PUCನಲ್ಲಿ ಇದ್ದಾಗ 2 o'clock ಆಗುತ್ತೆ ನಾನು ಮನ್ಗೋದು. 2 o'clock, 2:30 ಅಥವಾ 1:30 ಹಿಂಗೆ ಆಗೋದು. ಫಸ್ಟ್ PUCನಲ್ಲೆಲ್ಲ ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೆ. ಆವಾಗ ನನಗೆ ಅದು ಈಸಿ ಆಯಿತು, ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಲೆಕ್ಚರರ್ಸ್ ಕೇಳೋದು. ಮತ್ತು ಮಾರ್ನಿಂಗು 6:30, 7 o'clock ಫಸ್ಟ್ PUCನಲ್ಲಿ ಇದಾಗ್ತಿದೆ. ಸೆಕೆಂಡ್ PUCನಲ್ಲಿ ಬಂದಾದಮೇಲೆ ಮಾಮೂಲಿ ಸೇಮ್ ಇದೇ ರೂಟೀನ್ ಆಗೋದು. ಮತ್ತು 11:30, 12ವರೆಗೂ ಸೆಕೆಂಡ್ PUCನಲ್ಲಿ ಓದ್ತಾ ಇದ್ದೆ. ಮತ್ತು 6 o'clock ನಾವು ಏನೇ ಈಗ ಓದಿರಲಿ, ಮಾರ್ನಿಂಗಿಂದ ಈವ್ನಿಂಗು ನೈಟ್ವರೆಗೂ ಏನೇ ಓದಿರಲಿ ನಮ್ಮ ಮೆಮೊರಿನಲ್ಲಿ ಫಸ್ಟ್ ಸ್ಟೋರ್ ಆಗಬೇಕು. ಈಗ ನಾವೇನೋ ಓದ್ತಿದ್ದೀವಿ ಅಂದರೆ ಇನ್ನೊಬ್ರು ಫೋರ್ಸಿಂದ ಓದಬಾರ್ದು, ನಾವು ಇಷ್ಟಪಟ್ಟು ಓದಬೇಕು. ಇನ್ನೊಂದು ನಾವು ಓದಿದ್ದು ಅರ್ಥ ಆಗಬೇಕು. ಆಮೇಲೆ ಮೈಂಡ್ ಕಾಮಲ್ಲಿ ಇರಬೇಕು. ಈಗ TV ಒಂದು ಬರ್ತಾ ಇರುತ್ತೆ, ಯಾವುದೋ ಒಂದು ಸೀರಿಯಲ್ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋ, ನನಗೆ ನೋಡೋ ಆಸಕ್ತಿ ಇರುತ್ತೆ. ಆ ಟೈಮಲ್ಲಿ ಹೋಗಿ ನೋಡ್ಬಿಟ್ಟು ಬಂದ್ಬಿಡ್ಬೇಕು. ಈಗ ಒಂದು ಅರ್ಧ ಗಂಟೆ ಇತ್ತು ಅಂತ ಅಂದರೆ ಈಗ ನಾನು ಬರೀ ಓದಿರೋದು ಅಂತಲೇ ನಾನು ಮಾಡಿಲ್ಲ. ಕೆಲವು ಸಲ ಈಗ ಸ್ಪೋರ್ಟ್ಸ್ ಇತ್ತು ನಮ್ಮ ಕಾಲೇಜಲ್ಲಿ, ಸ್ಪೋರ್ಟ್ಸ್ಗೂ ಹೋಗಿದ್ದೆ, ಸ್ಪೋರ್ಟ್ಸ್ಗೂ ಭಾಗವಹಿಸಿದ್ದೆ, ಯಾವುದಾದ್ರು ಸ್ಪೋರ್ಟ್ಸ್ಗೂ ಭಾಗವಹಿಸಿದ್ದೆ. ಮತ್ತು ಇಲ್ಲಿ ಯಾವ್ದಾದ್ರು ಒಂದು ಬಂತು ಅಂತ ನೋಡ್ರೆ ಆ ಟೈಮಲ್ಲಿ ಅರ್ಧ ಗಂಟೆ ಹೋಗಿ ಬಂದ್ಬಿಟ್ರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಮತ್ತು ಕಾಮಾಗೂ ಇರ್ತೀವಿ ನಾವು. ಅದು ಹೆಲ್ಪ್ ಆಗೋದು ನನಗೆ. ಆಮೇಲೆ ಅದಾದಮೇಲೆ ಮಾಮೂಲಿ ಓದ್ಕೊಂಡು ಇದು ಮಾಡ್ತಾಯಿದ್ದೆ. ಬೆಳಗ್ಗೆನೂ ಫಸ್ಟ್ ಓದ್ಕೊಂಡು ಮತ್ತು ಮಿನಿಮಮ್ 5:30ಇಂದ ಒಂದು 6 hours ಬೇಕಾಗುತ್ತೆ ಸರ್ ನಮಗೆ ಸ್ಲೀಪಿಂಗು. ಕೆಲವು ಸಲ ಹೆವಿ ಸ್ಟ್ರೈನ್ ಆಯಿತು 7 hours ಬೇಕಾಗುತ್ತೆ. ಈಗ 6 hours ನಾವೇನಾದರೂ ನಿದ್ದೆ ಮಾಡಲಿಲ್ಲ ಅಂತಂದರೆ ಮತ್ತೆ ಮಾರ್ನಿಂಗ್ ಸೆಷನಲ್ಲಿ ನಮಗೆ ನಿದ್ದೆ ಬರುತ್ತೆ. ಆ ಟೈಮಿಗೆ ಪಾಠ ಕರೆಕ್ಟಾಗಿ ಕೇಳಿದ್ದೆ ಆಗಿರ್ಬೋದು. ಮಿನಿಮಮ್ ಒಂದು 5:30ಇಂದ 6 ಗಂಟೆ ನಿದ್ದೆ ಮಾಡೋದು ಉತ್ತಮ. ಅವಾಗ ನಮ್ಮ ಆರೋಗ್ಯನೂ ಏನೂ ಆಗಲ್ಲ, ನಾವು ಓದಿದ್ದೆಲ್ಲ ಅರ್ಥ ಆಗುತ್ತೆ ಸರ್. ಈ ಥರ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ, ಸಂತೋಷ ಆದಿತ್ಯ. ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು, ವಿದ್ಯಾರ್ಥಿ ರ್ಯಾಂಕ್ ಬಂದಿದ್ದಾನೆ, ಕಾಲೇಜ್ ಹೇಗೆ ಅದಕ್ಕೆ ಪೂರ್ವ ಕೆಲಸ ಮಾಡಿದೆ ಅನ್ನೋದು, ವಿದ್ಯಾರ್ಥಿ ಹೇಗೆ ಓದಿದೆ ಅನ್ನೋದು ಆಸಕ್ತಿ ಎಲ್ಲರಿಗೂ ಕುತೂಹಲ ಇತ್ತು. ಹಾಗಾಗಿ ಈ ಒಂದು ಇಂಟರ್ವ್ಯೂ ಮಾಡಿದ್ವಿ. ಇಂಟರ್ವ್ಯೂಗೆ ಭಾಳ ಚೆನ್ನಾಗಿ ಒಂದು ರಿಪ್ಲೈ ಕೊಟ್ಟಿದ್ಯಾ, ಭಾಳ ಚೆನ್ನಾಗಿ ಮಾತಾಡಿದ್ಯಾ. ಆಮೇಲೆ ಶಾಲೆಯಲ್ಲಿ ಹೇಗಿತ್ತು, ಕಾಲೇಜಲ್ಲಿ ಹೇಗಿತ್ತು, ಮನೇಲಿ ಹೇಗಿತ್ತು ಅನ್ನೋದು ಪರಿಪೂರ್ಣವಾಗಿ ತಿಳಿಸ್ಕೊಟ್ಟಿದ್ಯಾ. ಹಾಗೆ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಧನ್ಯವಾದಗಳು. ನೀವು ನಿಮ್ಮ ಸಮಯ ಕೊಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಮ್ಮೆಲ್ಲರ ಗುರಿ ಒಂದೇ. ಸಾಮಾನ್ಯವಾಗಿ ಕಾಲೇಜು ಅಂತ ಅಂದ ತಕ್ಷಣ ಎಲ್ಲರೂ ಸಹ ತಿರುಗಿ ನೋಡೋದು ಟೌನ್ಗಳ ಕಡೆ, ಬೆಂಗಳೂರು, ತುಮಕೂರು, ದಾವಣಗೆರೆ ಈ ಕಡೆ ತಿರುಗಿ ನೋಡ್ತೀವಿ. ಸೊ ಪೋಷಕರಿಗೂ ಏನಿಸ್ಬಿಡುತ್ತೆ, 1ನೇ ತರಗತಿಯಿಂದ 10ನೇ ತರಗತಿ ತನಕ ಎಷ್ಟು ಫೀಸ್ ಕಟ್ಟಿರ್ತಾರೆ, ಅದಕ್ಕಿಂತ ದುಪ್ಪಟ್ಟು ಹಣನೂ ಹೋಗುತ್ತೆ. ಮಕ್ಕಳು ಕೂಡ 2 ವರ್ಷ ದೂರ ಇರ್ತಾರೆ. ಆ ಒಂದು ಇದನ್ನ ತಪ್ಪಿಸ್ಬೇಕು ಅಂತೇಳಿ ನಾವು ಕಾಲೇಜನ್ನ ಪ್ರಾರಂಭ ಮಾಡಿರೋದು. ಇಂತಹ ಒಂದು ಉತ್ತಮವಾದ ಅಂಕ ಇರ್ಬೋದು, ಮತ್ತು ನಿಮ್ಮ ಜೊತೆಯಲ್ಲೇ ಮಗುವನ್ನು ಇಟ್ಕೊಂಡು ಮಗುವನ್ನು ತಿದ್ದುವ ಕೆಲಸ ಕೂಡ ಎರಡೂ ಒಟ್ಟಿಗೆ ಆಗೋದ್ರಿಂದ ವಿದ್ಯಾವಾರ್ಧಿ ಕಾಲೇಜು ನಿಮ್ಮ ಮಕ್ಕಳಿಗೆ ಪೂರಕವಾದ ಶಿಕ್ಷಣವನ್ನು ಕೊಡೋದಕ್ಕೆ ಯಾವತ್ತೂ ತೆರೆದಿರುತ್ತೆ. ಈ ಒಂದು ಉಪಯೋಗವನ್ನು ತಾವೆಲ್ಲರೂ ಸಹ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ವಂದನೆಗಳು.